ಎಲ್ಲರಿಗೂ ನಮಸ್ಕಾರ. ವಿದ್ಯಾಚೇತನ 19ನೇ ದಿನ ಅಂದರೆ 22/6/2026ರಂದು ಯಾವೆಲ್ಲ ಚಟುವಟಿಕೆಗಳನ್ನು ನಡೆಸಬೇಕು ಅನ್ನೋದನ್ನು ನೋಡೋಣ ಬನ್ನಿ. PDF-ನಲ್ಲಿ ಡೇ 19 ಅಂತ ಏನಿದೆ ಅಲ್ವಾ, ಇದು ನಾವು ಸೋಮವಾರ 22ನೇ ತಾರೀಕು ಜೂನ್ 22ನೇ ತಾರೀಕು ನಡೆಸಬೇಕಾದಂತಹ ಚಟುವಟಿಕೆಗಳು PDF-ನಲ್ಲಿ ಇರ್ತಕ್ಕಂಥದ್ದು. ಸೊ ನೋಡೋಣ ಮೊದಲನೇ ಪೀರಿಯಡಲ್ಲಿ ಏನು ಮಾಡೋದು ಅಂತ. ಸೊ ಮೊದಲನೇ ಪೀರಿಯಡಲ್ಲಿ ಎಕ್ಸ್ಚೇಂಜ್ ಗ್ರೀಟಿಂಗ್ಸ್ ಆ್ಯಂಡ್ ಕನ್ವರ್ಸೇಷನ್ ಅಂತ ಇದೆ. ಟೆಲ್ ದ ಚಿಲ್ಡ್ರನ್ ಟು ಎಂಟರ್ ದ ಕ್ಲಾಸ್ ರೂಮ್ ಇನ್ ಎ ಲೈನ್ ಬೈ ಡೂಯಿಂಗ್ ಕದಮ್ ತಾಲ್ ಬೈ ಕೌಂಟಿಂಗ್ ಏಕ್ ದೋ ಏಕ್. ಸೊ ಮಕ್ಕಳನ್ನು ಏಕ್ ದೋ ಏಕ್ ಅಂತ ಕದಮ್ ತಾಲ್ ಹೇಳ್ತಾ ಕ್ಲಾಸ್ ರೂಮಿಗೆ ಬರಬೇಕು. ಮೇಕ್ ದ ಚಿಲ್ಡ್ರನ್ ಸಿಟ್ ಇನ್ ಅ ಸೆಮಿ ಸರ್ಕಲ್, ಒಳಗೆ ಬಂದ ತಕ್ಷಣ ಸೆಮಿ ಸರ್ಕಲಲ್ಲಿ ಕೂಡಿಸೋದು. ಪ್ಲೇಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಪೆಟ್ಸ್ ಆನ್ ದ ಟ್ರೇ. ಕೆಲವೊಂದು ಈಗಾಗಲೇ ಇರ್ತಕ್ಕಂಥ ನಮ್ಮದು ಗೊಂಬೆ ಮತ್ತು ಬಿಲ್ಡಿಂಗ್ ಬ್ಲಾಕ್ಸಲ್ಲಿ ಇರ್ತಕ್ಕಂಥ ಗೊಂಬೆಗಳನ್ನು, ಪಪೆಟ್ಸ್ಗಳನ್ನು ಟ್ರೇದಲ್ಲಿ ಇಡೀರಿ. ಕಾಲ್ ದ ಚಿಲ್ಡ್ರನ್ ಒನ್ ಬೈ ಒನ್ ಆ್ಯಂಡ್ ಆಸ್ಕ್ ದೆಮ್ ಟು ಪಿಕ್ ಅ ಪಪೆಟ್ ಫ್ರಮ್ ದ ಟ್ರೇ. ಒಬ್ಬೊಬ್ಬರನ್ನೇ ಕರೆದು ಅವರಿಗೆ ಇಷ್ಟವಾದಂತಹ ಆಫ್ ದೇರ್ ಚಾಯ್ಸ್ ಯಾವುದು ಇಷ್ಟನೋ ಅದನ್ನ ತೊಗೋಬೋದು. ದೆನ್ ಆಸ್ಕ್ ದೆಮ್ ಸಮ್ ಕ್ವಶನ್ಸ್ ಟು ಗೆಟ್ ದೇರ್ ಒಪಿನಿಯನ್ ಅಬೌಟ್ ದ ಚೂಸನ್ ಟಾಯ್ಸ್. ವಾಟ್ ಈಸ್ ಇಟ್, ವೈ ಡಿಡ್ ಯು ಚೂಸ್ ದಿಸ್ ಟಾಯ್, ಇದೇನು, ಇದನ್ನು ಯಾಕೆ ತೊಗೊಂಡೆ, ಹ್ಯಾವ್ ಯು ಎವರ್ ಪ್ಲೇಡ್ ವಿತ್ ದಿಸ್ ಟಾಯ್, ನೀನು ಯಾವತ್ತಾದ್ರೂ ಇದ್ರ ಜೊತೆ ಆಟ ಆಡಿದೆಯಾ, ಡು ಯು ಲೈಕ್ ಇಟ್, ಇದನ್ನು ಇಷ್ಟನಾ, ಅಥವಾ ವೈ ಡೋಂಟ್ ಯು ಲೈಕ್ ಇಟ್, ಇದು ಇಷ್ಟನಾ ಅಥವಾ ಇಷ್ಟ ಇಲ್ವಾ. ಅಂದರೆ ಅದು ತೊಗೊಳ್ಬೇಕಾದ್ರೆ ಬೈ ಚಾಯ್ಸ್ ಅದು ತೊಗೊಂಡಿರುತ್ತೆ. ಬೈ ಚಾನ್ಸ್ ಏನು ಮಾಡಬೇಕಾಗುತ್ತೆ, ಯಾವುದೋ ಒಂದು ಸಿಕ್ಕಿರೋ ಒಂದು ಟಾಯ್ನ ತೊಗೋಬೇಕಾಗುತ್ತೆ. ಸೊ ಇದು ಇಷ್ಟ ಇದೆಯಲ್ವಾ ಅಂತ ಕೇಳಿ ಯಾಕೆ ಇಷ್ಟ ಇಲ್ಲ, ಯಾಕೆ ಇಷ್ಟ ಇರ್ಬೋದು ಅನ್ನೋದನ್ನು. ಸೊ ಇಲ್ಲಿ ಮೇನ್ ಟಾರ್ಗೆಟ್ ಏನಪ್ಪ ಅಂತಂದರೆ ಸ್ಪೀಕಿಂಗ್. ಮಕ್ಕಳಿಗೆ ಸ್ಪೀಕಿಂಗನ್ನು ಕಲಿಸ್ತಕ್ಕಂಥದ್ದು. ಲೈಕ್ಸ್ ಡಿಸ್ಲೈಕ್ಸ್ ಬಗ್ಗೆ ಮಗು ಹೇಳಬೇಕು. ಇದು ಏನಾಗುತ್ತೆ ಅಂದರೆ ಎಷ್ಟೋ ಒಂದು ಸೈಕಾಲಜಿಕಲ್ ಒಂದು ವಿಷಯ ಇದು. ಎಷ್ಟೋ ಸಲ ಮಕ್ಕಳು ತನಗೆ ಅನಿಸಿದ್ದನ್ನು ಹೇಳಲಿಕ್ಕೆ ಸಿಗದೇ ಇರತಕ್ಕಂತಹ, ಹೇಳಲಿಕ್ಕೆ ಅವಕಾಶಗಳು ಸಿಗದೇ ಇರತಕ್ಕಂಥದ್ದು, ಅಥವಾ ಯಾವ ರೀತಿಯಾಗಿ ವ್ಯಕ್ತಪಡಿಸ್ಬೇಕು ಮಗು ಅನ್ನೋದನ್ನು ಕೂಡ ಗೊತ್ತಾಗದಿರೋ ಪರಿಸ್ಥಿತಿಯನ್ನು ಅನುಭವಿಸ್ತಕ್ಕಂಥ ಎಷ್ಟೋ ಮಕ್ಕಳು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಇಂತಹ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ನಾವೆಲ್ಲ ಇದನ್ನು ಏನು ಇದೆ ಅದರಲ್ಲಿ, ಹೇಳು, ಇಷ್ಟ ಇಲ್ವಾ ಅಂತ ಅಂತೀವಿ. ಈ ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ ಅಂದರೆ ತಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವರಿಗೆ ಅವಕಾಶಗಳು ಪರಿಸರದಲ್ಲಿ, ತನ್ನ ಸುತ್ತ ಪರಿಸರದಲ್ಲಿ ಸಿಗದೇ ಇರ್ಬೋದು, ಅಥವಾ ಮುಂದಿನ ದಿನಗಳಲ್ಲಿ ತನಗೆ ಇಷ್ಟವಾಗಿದ್ದನ್ನು, ಇಷ್ಟ ಇಲ್ಲದೇ ಇರೋದನ್ನು ಮುಕ್ತವಾಗಿ ವ್ಯಕ್ತಪಡಿಸಲಿಕ್ಕೆ ಮಗುವಿಗೆ ಒಂದು ಗುಣವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಈ ಚಟುವಟಿಕೆಗಳು ಸಹಾಯ ಮಾಡುತ್ತೆ. ಸೊ ಸೈಕಾಲಜಿಕಲಿ ಕೂಡ ನಾವು ಮಕ್ಕಳನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಚಟುವಟಿಕೆಗಳಿಗೆ ಇರ್ತಕ್ಕಂಥದ್ದು. ಸೊ ಮುಂದಿನ ಒಂದು ಪೀರಿಯಡಲ್ಲಿ ಮೈ ಟೈಮ್, ಕಾರ್ನರ್ಸ್ ಟೈಮ್, ಮಕ್ಕಳು ಲರ್ನಿಂಗ್ ಕಾರ್ನರ್ಸ್ಗೆ ಹೋಗ್ತಾರೆ, ತಮಗೆ ಇಷ್ಟವಾದಂಥ ಚಟುವಟಿಕೆಗಳನ್ನು ಮಾಡ್ತಾರೆ. ಇಲ್ಲಿ ಬೇಕಿದ್ರೆ ನಾವು ವರ್ಕ್ಶೀಟ್ಗಳನ್ನು ನೀಡಿ, ಕಲರಿಂಗ್ ವರ್ಕ್ಶೀಟ್ಸ್ ಆಗಿರ್ಬೋದು, ಮ್ಯಾಚಿಂಗ್ ವರ್ಕ್ಶೀಟ್ ಆಗಿರ್ಬೋದು, ಇಂಥದ್ದನ್ನು ಕೆಲವೊಂದನ್ನು ನೀಡ್ಬೋದು ಕಾರ್ನರ್ ಟೈಮಲ್ಲಿ ನಾವು. ಇನ್ನು ಬೇಸಿಕ್ ನ್ಯೂಮರಿಕಲ್ ನಾಲೆಡ್ಜ್ ಅಂತಕ್ಕಂತಹ ಮೂರನೇ ಒಂದು ಪೀರಿಯಡಲ್ಲಿ ಏನು ಮಾಡಬೇಕು ಅಂತಂದರೆ, ಗಿವ್ ಡಿಫ್ರೆಂಟ್ ಫಿಗರ್ಸ್ ಟು ಈಚ್ ಚೈಲ್ಡ್, ಆ್ಯಕ್ಟ್ ಆರ್ ಸಿಂಗ್ ಎ ಸಾಂಗ್, poem about shapes. Let the children repeat the song pointing to the figures in the song or verse ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಂತಂದರೆ ಮಕ್ಕಳಿಗೆ ಫಿಗರ್ಸ್ ಸಾಂಗನ್ನು ಹೇಳ್ಕೊಡ್ಬೇಕು ಅಂತ. ಎನ್ಕರೇಜ್ ಈ ಚೈಲ್ಡ್ ಟು ಟಚ್ ಆ್ಯಂಡ್ ಲುಕ್ ಎಟ್ ದ ಫಿಗರ್ ಮೆನ್ಷನ್ಡ್ ಆ್ಯಸ್ ದೇ ಸಿಂಗ್, ದೆನ್ ಪ್ರಾಂಪ್ಟ್ ದ ಚಿಲ್ಡ್ರನ್ ಟು ಟಾಕ್ ಅಬೌಟ್ ಅ ಫಿಗರ್. ಒಂದು ಫಿಗರ್ಸ್ಗಳನ್ನು ನೀಡಿ ಮಕ್ಕಳಿಗೆ ಆ ಒಂದು ಫಿಗರ್ ಬಗ್ಗೆ ಅದನ್ನು ನೋಡಿದ ಮೇಲೆ ಅದನ್ನು ಮುಟ್ಟಿ ಆ ಒಂದು ಹೇಳ್ತಕ್ಕಂಥದ್ದು ಹಾಡನ್ನು ಹೇಳ್ಕೊಡಿ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇಂಥದ್ದೊಂದು ಹಾಡು ಸಿಗ್ಬೋದು ನಮಗೆ. ಫಿಗರ್ಸ್ ಬಗ್ಗೆ ಇರ್ತಕ್ಕಂಥ ಸಾಕಷ್ಟು ಹಾಡುಗಳು ಇರ್ತವೆ. ಸೊ ಅಂಥ ಹಾಡನ್ನು ಕಲಿಸ್ಕೊಡ್ತಕ್ಕಂಥದ್ದು. ನೆಕ್ಸ್ಟು ಕ್ರಿಯೇಟಿವ್ ಆರ್ಟ್ಸ್ ಅಂತ ಪೀರಿಯಡ್ 4ಅಲ್ಲಿ ಮೇಕ್ ದ ಚಿಲ್ಡ್ರನ್ ಟು ಸಿಟ್ ಇನ್ ಎ ಸರ್ಕಲ್, ಗಿವ್ ವೈಟ್ ಪೇಪರ್ ಆ್ಯಂಡ್ ರಬ್ಬರ್ ಲೆಟರ್ or cardboard cut letters and asked them to create the line drawings of a shape. They liked the pictures they have created. Tell them to fill color ಅಂತ ಇದೆ. ಅಂದರೆ ಮಕ್ಕಳಿಗೆ ಒಂದು ವೈಟ್ ಪೇಪರನ್ನು ನೀಡಿ ಏನು ಅಕ್ಷರಗಳದ್ದು, ರಬ್ಬರ್ ಅಕ್ಷರಗಳನ್ನಾಗಿರ್ಬೋದು, ನಂಬರ್ಸ್ಗಳನ್ನಾಗಿರ್ಬೋದು, ಅಥವಾ ಕಾರ್ಡ್ಬೋರ್ಡಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ರೆ ಇದನ್ನು ವೈಟ್ ಪೇಪರಲ್ಲಿ ಇಟ್ಟು ಅದರ ಔಟ್ಲೈನನ್ನು ಏನು ಮಾಡಬೇಕು, ಮಗು ಡ್ರಾ ಮಾಡ್ತಕ್ಕಂಥದ್ದನ್ನು ಹೇಳ್ಕೊಡ್ಬೇಕು. ಸೊ ಅದು ಮುಗಿದ ಮೇಲೆ ಅದನ್ನು
ಕಲರ್ ಮಾಡತಕ್ಕಂಥದ್ದು. ಒಬ್ಬೊಬ್ಬರಿಗೆ ಒಂದೊಂದನ್ನು ಕೊಡ್ಬೋದು, ಅಥವಾ ನಮಗೆ ಯಾವುದಾದ್ರೂ ಒಂದು ಪಿಕ್ಚರ್ ಇದೆ ಅಂದರೆ ಅದ್ರದ್ದು ಔಟ್ಲೈನ್ ಕೊಡ್ಬೋದು. ಯಾವುದು ಇಲ್ಲ ರೀ ಅಂತಂದರೆ ಕೈಯನ್ನು ಇಡಕ್ಕೆ ಹೇಳ್ರಿ, ತಮ್ಮ ಕಂಪಾಸ್ ಬಾಕ್ಸನ್ನು ಇಡಕ್ಕೆ ಹೇಳ್ರಿ. ಮಕ್ಕಳ ಹತ್ರ ಏನೋ ಒಂದು ಬಾಲ್ ಇರುತ್ತೆ, ಒಂದು ಚಿಕ್ಕದು ಏನೋ ಒಂದು ವಸ್ತು ನಮ್ಮ ಟಾಯ್ ಕಾರ್ನರಲ್ಲೇ ಇರುತ್ತಲ್ವ ಟಾಯ್ಸ್, ಅಂಥದ್ದೇನಾದ್ರೂ ಕೂಡ ಇಟ್ಕೊಂಡು ಔಟ್ಲೈನನ್ನು ಡ್ರಾಯಿಂಗ್ ಮಾಡ್ತಕ್ಕಂಥದ್ದನ್ನು ಆ್ಯಕ್ಟಿವಿಟಿನ ಮಾಡಬೇಕು. ಇನ್ನು ಪೀರಿಯಡ್ ನಂಬರ್ 5ಅಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಇದೆ. ದ ಟೀಚರ್ ರೈಟ್ಸ್ ಆನ್ ದ ಬ್ಲ್ಯಾಕ್ ಬೋರ್ಡ್ ಇನ್ ಫ್ರಂಟ್ ಆಫ್ ದ ಚಿಲ್ಡ್ರನ್, ಅಲೋ ಚಿಲ್ಡ್ರನ್ ಟು ಸಿ ದ ಕರೆಕ್ಟ್ ಆರ್ಡರ್ ಆಫ್ ರೈಟಿಂಗ್, ಚಿಲ್ಡ್ರನ್ಸ್ names of pictures written by children, write the given ones in front of the children. Whatever is written in the classroom should be written in front of the ಚಿಲ್ಡ್ರನ್. ಯಾಕೆ ಅಂತಂದರೆ ನೋಡಿರಿ, ಮಕ್ಕಳು ಸರ್ಕಲ್ ಮಾಡಿರಿ ಅಂತಂದು ಹಿಂಗೆ ಹೇಳಿದರೆ ಈ ಕಡೆಯಿಂದ ಲೆಫ್ಟಿಂದ ರೈಟಿಗೆ ಹೋಗ್ಬೇಕು ತಾನೆ, ಹಿಂಗೆ ಮಾಡ್ತಿರ್ತಾರೆ. ಎಷ್ಟೋ ಜನ ಹಿಂಗೆ ಮಾಡ್ತಾರೆ, ನಾನು ನೋಡಿದ್ದೀನಿ. ಆಮೇಲೆ ಜೆ ಬರೀರಿ ಅಂತೀವಿ, ಸೊ ಜೆ ಹಿಂಗೆ ಬರೀತಾರೆ ಕೆಳಗಿಂದ ಮೇಲೆ. ಸೊ ಕರೆಕ್ಟ್ ಫಾರ್ಮು ಮೇಲಿಂದ ಕೆಳಗೆ ಹೋಗಿ ಆಮೇಲೆ ಚುಕ್ಕೆ ಇಡ್ತಕ್ಕಂಥದ್ದು. ಆಮೇಲೆ ಕೆ ಬರೀರಿ ಅಂದರೆ ಹಿಂಗೆ ಬರೀದು. ಸೊ ಗಾ ಬರೀರಿ ಅಂತಿರ್ತೀವಿ, ಈ ಥರ ಬರೀತಾವೆ, ಅಥವಾ ಹಿಂಗೆ ಬರೀತಾರೆ. ಸೊ ಆ ಕರೆಕ್ಟ್ ಪ್ರಾಪರ್ ಮೆಥಡ್ ಅಲ್ಲಿ ಮಗು ಬರೀಲಿಕ್ಕೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಈ ಥರದ ಒಂದು ಬರೆಯುವಂಥ ಒಂದು ಆ್ಯಕ್ಟಿವಿಟಿಯನ್ನು ಮಾಡಬೇಕಾಗಿದೆ. ಸೊ ನೆಕ್ಸ್ಟ್ ಪೀರಿಯಡ್ 6ಅಲ್ಲಿ ಬಂದರೆ ಔಟ್ಡೋರ್ ಗೇಮ್ ಇದೆ ಇವತ್ತು. ಆರ್ಗನೈಸ್ ಅ ರೇಸ್ ಫಾರ್ ದ ಚಿಲ್ಡ್ರನ್, ಇನ್ಸ್ಟ್ರಕ್ಟ್ ದ ಚಿಲ್ಡ್ರನ್ ಟು ಕಂಪ್ಲೀಟ್ ದ ರೇಸ್ ಬ್ಯಾಲೆನ್ಸಿಂಗ್ ಎ ಬುಕ್ ಆನ್ ದೇರ್ ಹೆಡ್, whoever reaches the finish the line first without dropping the book is the ವಿನ್ನರ್. ಇದಾಗಲೇ ನಮ್ಮ ಚಾನಲಲ್ಲಿ ಇದೇ ವಿಡಿಯೋ ಬೇಕಿದ್ರೆ ನೋಡ್ಬೋದು. ತಲೆ ಮೇಲೆ ಪುಸ್ತಕ ಇಟ್ಕೊಂಡು ಮಕ್ಕಳು ನಡೀತಕ್ಕಂಥದ್ದು, ಓಡ್ತಕ್ಕಂಥದ್ದು. ಸೊ ಓಡೋಕ್ಕಾಗಲ್ಲ, ಯಾಕಂದರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಸೊ ವಿತೌಟ್ ಡ್ರಾಪಿಂಗ್ ದ ಬುಕ್ ಫ್ರಮ್ ದೇರ್ ಹೆಡ್ ದೇ ಹ್ಯಾವ್ ಟು ಫಿನಿಶ್ ದ ಲೈನ್. ಒಂದು ರೇಸ್ ಇಡಬೇಕು ಮಕ್ಕಳಿಗೆ, ರೇಸಲ್ಲಿ ತಲೆ ಮೇಲೆ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ತಕ್ಕಂಥದ್ದು ಗೇಮು. ಸೊ ದೇ ಎಂಜಾಯ್ ಲಾಟ್ ಇನ್ ದಿಸ್ ಗೇಮ್. ಅವ್ರು ತುಂಬಾ ಎಂಜಾಯ್ ಮಾಡ್ತಾರೆ ಬೇಕಿದ್ರೆ. ಸೊ ದಿಸ್ ಈಸ್ ದ ಔಟ್ಡೋರ್ ಗೇಮ್ ಪೀರಿಯಡ್. ಸೊ ಇನ್ನು ಸ್ಟೋರಿ ಟೈಮಲ್ಲಿ ಬಂದರೆ ಪೀರಿಯಡ್ ನಂಬರ್ 7ಅಲ್ಲಿ ನರೇಷನ್ ಆಫ್ ಸ್ಟೋರಿ ಲಿಟ್ರೇಚರ್, ಟೀಚರ್ ನರೇಟ್ಸ್ ದ ಸ್ಟೋರಿ ಆ್ಯಂಡ್ ಆಸ್ಕ್ ದ ಚಿಲ್ಡ್ರನ್ ಟು ರಿಕಾಲ್ ದ ಸ್ಟೋರಿ ಕಂಪ್ಲೀಟ್. ವಾಟ್ ವಾಸ್ ಆನ್ ಟಾಪ್ ಆಫ್ ದಿಸ್, ದೆನ್ ಹೂ ಸೇಡ್ ದಿಸ್, ಎಕ್ಸ್ಟ್ರಾ. ಆಸ್ಕ್ ಸಿಂಪಲ್ ಕ್ವಶನ್ಸ್ ಆಫ್ಟರ್ ಟೆಲಿಂಗ್ ದ ಸ್ಟೋರಿ. ನೀವು ಫ್ರೈಡೇ ಏನು ಮಾಡಿದ್ದೀರಿ, ಬ್ಲೂ ಫಾಕ್ಸ್ ಅಂತ ಸ್ಟೋರಿ ಹೇಳಿದ್ದೀರಲ್ವಾ, ಸೊ ಅದನ್ನು ರೀಕಾಲ್ ಮಾಡೋದು, ಆಮೇಲೆ ರೀಟೆಲ್ ಅದನ್ನು ಹೇಳ್ತಕ್ಕಂಥದ್ದು. ಸೊ ಫೋಕಸ್ ಇಲ್ಲಿ ನೀವೇನಕ್ಕೆ ಫೋಕಸ್ ಮಾಡಬೇಕು ಇವತ್ತು, ಇಂಗ್ಲೀಷ್ ಫ್ರೇಸಸ್, ವರ್ಡ್ಸ್, ಸಣ್ಣ ಸಣ್ಣ ವರ್ಡ್ಸ್ಗಳನ್ನು ಮಕ್ಕಳು ಇಂಗ್ಲೀಷ್ ವರ್ಡ್ಸಲ್ಲಿ ಆ ಬ್ಲೂ ಫಾಕ್ಸ್ಗೆ ಸಂಬಂಧಪಟ್ಟದನ್ನು ಹೇಳೋದು, ಸ್ಮಾಲ್ ಸೆಂಟೆನ್ಸ್ಗಳನ್ನು ಹೇಳ್ತಕ್ಕಂಥದ್ದು. ಸೊ ಈ ಥರದ್ದು ಕ್ವಶನ್ ಮೂಲಕ ಅದನ್ನು ನಾವು ಏನು ಮಾಡಬೇಕು, ಮಕ್ಕಳಿಗೆ ತಿಳಿಸಿ ಹೇಳಬೇಕು. ಇನ್ನು ಬಂದರೆ ಲಾಸ್ಟ್ 8 ಪೀರಿಯಡ್, ಸಿ ಯು ಅಗೈನ್. ಡೂ ಎ ಕ್ವಿಕ್ ರೀಕ್ಯಾಪ್, ರಿಕಾಲ್ ಆಫ್ ದ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ಡ್ ಆನ್ ದಿಸ್ ಡೇ. ಇಡೀ ದಿವಸ ಮಾಡಿರ್ತಕ್ಕಂಥದ್ದನ್ನು ಯಾವುದನ್ನು ಎಂಜಾಯ್ ಮಾಡದೆ. ಸೊ ನೋಡಿ, ಇಲ್ಲಿ ಟ್ರೇಸಿಂಗ್, ಕಲರಿಂಗ್ ಟ್ರೇಸಿಂಗ್ ಇದೆ ಮಕ್ಕಳಿಗೆ, ರೈಟಿಂಗ್, ಪ್ರಾಪರ್ ರೈಟಿಂಗ್ ವರ್ಕ್ ಇದೆ. ಆಮೇಲೆ ನ್ಯೂಮರಿಕಲ್ ನಾಲೆಜಲ್ಲಿ ಶೇಪ್ಸ್ ಆ್ಯಕ್ಟಿವಿಟೀಸು. ಸೊ ಶೇಪ್ಸ್ ಆ್ಯಕ್ಟಿವಿಟೀಸ್ ಇದೆಯಲ್ವಾ, ಮಕ್ಕಳಿಗೆ ಬೇಸಿಕಲಿ ಚೆನ್ನಾಗಿ ಕಲಿಸಿದ್ರೆ ಏನು ಮಗು ಒಂದು ವಸ್ತು ನೋಡಿದರೆ ಅದರ ಶೇಪ್ ಐಡೆಂಟಿಫೈ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಅದನ್ನು ಬಂದು ನಮಗೆ ಪದೇ ಪದೇ ಹೇಳುತ್ತೆ. ಸೊ ವೇರ್ ಎವರ್ ವಿ ಆರ್, ಅದನ್ನು ತಲೆ ಕೆಡಿಸ್ಕೊಳಲ್ಲ, ಏನು ಮಾಡ್ತಾಯಿದ್ದೀವಿ ಏನಿಲ್ಲ, ಏನೋ ಬರೀತಿರ್ತೀವಿ, ಏನೋ ಮಾಡ್ತಿರ್ತೀವಿ, ಆವಾಗ ಬರುತ್ತೆ ಮಿಸ್ ಇದು ಈ ಶೇಪ್ ಅಲ್ವಾ, ಇದು ಈ ಶೇಪ್ ಅಲ್ವಾ. ಸೊ ಎಕ್ಸಾಕ್ಟ್ ಒಂದು ವರ್ಡನ್ನು ಹೇಳಿ. ಆಮೇಲೆ ದಯವಿಟ್ಟು ಇದಕ್ಕೆ ಸ್ಕ್ವಯರ್ ಅಂತಂದು ಹೇಳಿಬಿಡಿ, ಸ್ಕ್ವೇರ್. ಪ್ರಾಪರ್ ಪ್ರೊನೌನ್ಸಿಯೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸ್ಕ್ವೇರ್, ರೆಕ್ಟ್ಯಾಂಗಲ್, ಸರ್ಕಲ್, ಹಾರ್ಟ್, ಸ್ಟಾರ್, ಆಮೇಲೆ ಟ್ರಯಾಂಗಲ್ಲು. ಸೊ ದಟ್ ಸಿಂಪಲ್ಲು ವಿಷಯಗಳಿರುತ್ತೆ, ಅದ್ರ ಕಡೆ ಗಮನ ಕೊಟ್ಟು ಮಕ್ಕಳ ಪ್ರೊನೌನ್ಸಿಯೇಷನನ್ನು ಕರೆಕ್ಟಾಗಿ ಮಾಡೋಣ. ಸೊ ನಿಮ್ಮ ಒಂದು 19th ಡೇ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ, ಥ್ಯಾಂಕ್ ಯು.